ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿ ಪೆಟ್ಟು ತಿಂದ ನಟ ದರ್ಶನ್ ಆಘಾತದಿಂದ ನಿಧಾನವಾಗಿ ಹೊರಬರ್ತಾ ಇದ್ದಾರೆ. ಸದ್ಯ 106 ದಿನ ಜೈಲಿನಲ್ಲಿ ವಾಸ ಮಾಡಿದ ದರ್ಶನ್ ಈಗ ಆಸ್ಪತ್ರೆಯ ಚಿಕಿತ್ಸೆ ಬಳಿಕ ದರ್ಶನ್ ಚೇತರಿಸಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಕುಟುಂಬ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಲು ಮುಂದಾಗಿದೆ. ಇನ್ನು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಕರೆಸಿಕೊಳ್ಳುವ ನಟ ದರ್ಶನ್ ಸಾಮ್ರಾಜ್ಯ ಈಗ ತಮ್ಮ ದಿನಕರ್ ಮತ್ತು ಪತ್ನಿ ವಿಜಯಲಕ್ಷ್ಮಿಯ ಕೈಯಲ್ಲಿದೆ. ಸದ್ಯ ಯಾರೇ ದರ್ಶನ್ರನ್ನ ಭೇಟಿ ಮಾಡಲು ಪತ್ನಿ ಹಾಗೂ ವಿಜಯಲಕ್ಷ್ಮಿ ಅಥವಾ ಸಹೋದರ ದಿನಕರ್ ತೂಗುದೀಪ್ ಮೂಲಕವೇ ಹೋಗಬೇಕು. ಇಷ್ಟು ದಿನಗಳ ಕಾಲ ಇದ್ದ ಮ್ಯಾನೇಜರ್ ನಾಗರಾಜು ತೂಗುದೀಪ್ ಜೊತೆಗೆ ಈ ಕುಟುಂಬದಗೆ ನಾಗರಾಜುಗೆ ಈಗ ವಿಜಯಲಕ್ಷ್ಮಿ ತೂಗುದೀಪ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೇಸ್ ಮುಂಚೆ ದರ್ಶನ್ ಸುತ್ತ ಇದ್ದ ಹಲವರಿಗೆ ವಿಜಯಲಕ್ಷ್ಮಿ ಅವರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇದೀಗ ದರ್ಶನ್ ಮ್ಯಾನೇಜರ್ ನಾಗರಾಜು ಮಾತ್ರವಲ್ಲ, ಕಾರು ಡ್ರೈವರ್ ಲಕ್ಷ್ಮಣ್ಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜರಿಂದ ದರ್ಶನ್ ಅಂತರ ಕಾಯ್ದುಕೊಳ್ಳುವಂತೆ ವಕೀಲರು ಸೂಚನೆ ಕೊಟ್ಟಿದ್ರು. ಹೀಗಾಗಿ ಹಲವರಿಗೆ ದರ್ಶನ್ ಪರ ಇದ್ದಕ್ಕಂತ ಹಲವು ಫಾಲೋವರ್ಸ್ಗಳಿಗೆ ಈಗ ಗೇಟ್ ಪಾಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು.